ಹಲೋ, ಕಮಿಷನರ್ ಪಟೇಲ್ ಸ್ಪೀಕಿಂಗ್. ಸ್ಪೀಕ್ ಕಮಿಷನರ್. ಯಾರು ಮಾತಾಡೋದು? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ಓ, ನಿರಂಜನ್ ದಾಸ್ ಅವರ ಹೇಳಿ, ಏನ್ ವಿಷಯ? ನಾಳೆ ಬೆಳಗ್ಗೆ ಹೋಟೆಲ್ ಹೊರೈಸಾನ್ ನಲ್ಲಿ ನಮ್ದೊಂದು ಮೀಟಿಂಗ್ ಇದೆ. ಅಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋ ಒಬ್ಬ ನಿಷ್ಠಾವಂತ ಆಫೀಸರ್ನ ಅಲ್ಲಿ ಕಳಿಸ್ಕೊಡ್ತೀರಾ? ಹಲೋ, ಎಸಿಪಿ ವಿಜಯ್. ಎಸ್ ಪ್ಲೀಸ್. ವಿಜಯ್, ನಾಳೆ ಬೆಳಿಗ್ಗೆ ಹೋಟೆಲ್ ಹಾರಿಜಾನ್ ನಲ್ಲಿ ನೀವೊಬ್ಬರಿಗೆ ರಕ್ಷಣೆ ಕೊಡಬೇಕು. ಯಾರಿಗೆ ಸರ್? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗೆ. ಸರಿಯಾದ ಸಮಯಕ್ಕೆ ನೀವು ಅಲ್ಲಿ ಇರಬೇಕು ಮಿಸ್ಟರ್ ವಿಜಯ್. ಸರ್, ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗಾ? ಹೌದು. ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡಿ ಸರ್. ಬೇರೆ ಯಾರನ್ನಾದ್ರೂ ಕಳ್ಸಿಕೊಟ್ರೆ. ನಿಮಗೂ ಅವ್ರಿಗೂ ಏನೇ ವೈಮನಸ್ಯ ಇದ್ರು ನನಗದು ಬೇಕಾಗಿಲ್ಲ. ನೀವೊಬ್ರು ಪೊಲೀಸ್ ಆಫೀಸರ್ ಆಗಿ ನನ್ನ ಆರ್ಡರ್ನ ಫಾಲೋ ಮಾಡಲೇಬೇಕು. ದಿಸ್ ಇಸ್ ಮೈ ಆರ್ಡರ್. ಗೆಟ್ ಅಪ್. ಇದೇನ್ ಮಾತಾಡೋ ರೀತಿನಾ? ಮಾತು ಮರ್ಯಾದಸ್ಥರ ಜೊತೆ ಮಾತ್ರ. ಜಾನುವಾರುಗಳಿಗೆ ಹೀಗೆ ಮಾತಾಡಬೇಕಾಗುತ್ತೆ. ತುಂಬಾ ಎಗರಾಡ್ಬೇಡ, ಪರಿಣಾಮ ಬಹಳ ಕೆಟ್ಟಾಗಿರುತ್ತೆ. ಗೆಟ್ ಅಪ್. ಅಪ್. ನಿಮ್ಮ ಆಫೀಸರ್ ಹೇಳು, ನನ್ನ ಹತ್ರ ಮಾತಾಡೋದಕ್ಕೆ ಗೋಳನೊಬ್ಬನ್ ಬಿಟ್ರೆ ಸಾಕು, ಬೇರೆ ಯಾರನ್ನೂ ಬಿಡಬೇಡ ಅಂತ ಹೇಳು. ಓಕೆ ಸರ್. ಸರ್, ಐ ನೋ. ನೀವು ಹೋಗಿ. ಓಕೆ ಸರ್. Drop the guns! Stop it! Good boy, sir. Vijay! Amit, shoot! Shoot!
Hands up! ಬಾಂಬೆ ಪೊಲೀಸ್ನವರು ರಾಣನ್ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನಿರಂಜನ್ ದಾಸ್ ಕೊಲೆ ಮಾಡಿದ್ದಾನೆ. ಆ ರಾಣಾಗೆ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಮುಟ್ಟಾಳ್ ನನ್ ಮಗ ಕೈಯಲ್ಲೊಂದ್ ಕತ್ತಿ ಇದೆ ಅಂತ ತುಂಬಾ ಮಿತ್ಮೀರಿ ಹೋಗ್ತಾ ಇದ್ದಾನೆ. ಆದಷ್ಟು ಬೇಗ ಅವ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಸರ್. ಬೇಡ, ಬಾಂಬೆ ಪೊಲೀಸ್ನವರು ಒಂದು ದಿನ ಅವನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಆಗ ಅವನಿಗೆ ಬುದ್ಧಿ ಬರುತ್ತೆ. ಆಮೇಲೆ ಅವನ್ನ ಕರ್ಸ್ಕೋತೀನಿ. ನಿರಂಜನ್ ದಾಸ್ನ ಯಾಕೆ ಕೊಲೆ ಮಾಡಿದೆ? ನೀನ್ ಹೇಳ್ತಿದ್ರೆ ನಾನ್ ಬಿಡಲ್ಲ. ಹೇಳು ಹೇಳು ಹೇಳ್ತೀಯಲ್ಲ. ನೀನಲ್ಲಿ ಏನ್ ಮಾತಾಡಕ್ ಬಂದಿದ್ದೆ? ಏನ್ ಮಾತಾಡಕ್ ಬಂದಿದ್ದೆ ಹೇಳು. ನಿನ್ನ ವ್ಯಕ್ತಿ ಕೈಲಿ ಏನ್ ಕೊಟ್ಟು ಕಳಿಸ್ದೆ ಹೇಳು. ಹೇಳ್ತೀಯಲ್ಲ. ಈಗಲಾದ್ರೂ ಹೇಳ್ತೀಯಲ್ಲ ರಾಣ? ಹೇಳ್ದಿದ್ರೆ ನಾನು ನಿನ್ ಜೀವ ಸಹಿತ ಬಿಡಲ್ಲ. ಹೇಳ್ತೀಯಲ್ಲ? ನೀವ್ ಇವತ್ತೇ ರಾಣಾನ ಬೆಂಗಳೂರು ಕಳಿಸೋ ವ್ಯವಸ್ಥೆ ಮಾಡ್ಬೇಕು. ಅವನು ಯಾವುದೇ ಕಾರಣಕ್ಕೂ ಅಲ್ಲಿರಬಾರ್ದು. ಹೋಮ್ ಮಿನಿಸ್ಟರ್ ದಯವಿಟ್ಟು ಇದಕ್ಕೆ ವ್ಯವಸ್ಥೆ ಮಾಡಿ. ವಿದ್ಯುತ್ ದರ ಏರಿಕೆ ರದ್ದು ಆಗ್ರಹಿಸಿ ಧರಣಿ. ವಿಜಯ್, ನನಗೊಂದು ಮುಖ್ಯವಾದ ಮೆಸೇಜ್ ಬಂದಿದೆ. ಕೇಳಿದ್ರೆ ಆಶ್ಚರ್ಯ. ಏನದು? ಕಮಿಷನ್ ಸಾಹೇಬ್ರೆ ಖುದ್ದಾಗಿ ಬಂದಿದ್ದಾರೆ, ಅವರೇ ಹೇಳ್ತಾರೆ. ಸಾರಿ ಸರ್, ಬನ್ನಿ ಕೂತ್ಕೊಳ್ಳಿ. ಅರ್ಜೆಂಟ್ ಇತ್ತ ಸರ್? ಎಸ್, ಸಿಟ್ ಡೌನ್, ಕೂತ್ಕೊಳ್ಳಿ. ವಿಜಯ್, ನೀವಿಬ್ರು ಇವತ್ತು ಸಂಜೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ರಾಣನ ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ಯಾಕೆಂದ್ರೆ ಅವನ ಕೇಸು ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಸಂಬಂಧಪಟ್ಟಿದ್ದು. ಹಲೋ ಸರ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರವೀಣ್. ಎಜಿ ಕೃಷ್ಣಮೂರ್ತಿ ಅವರು ರಾಣನ್ನ ನನ್ನ ಕಸ್ಟಡಿಗೆ ತೊಗೊಳಕ್ಕೆ ಹೇಳಿದ್ದಾರೆ. ಐ ಆಮ್ ACP ವಿಜಯ್, ACP ಅಮಿತ್. ವೇರ್ ಆರ್ ದ ಡಾಕ್ಯುಮೆಂಟ್ಸ್? ದಿಸ್ ಇಸ್ ದ ಕಾಪಿ. ಥ್ಯಾಂಕ್ ಯು. ರಾಣಾ ಕೇಸ್ ಯಾವಾಗ? ನಾವು ವಿಟ್ನೆಸ್ ಕೊಡ್ಬೇಕು. ನಾಳೆ 12 ಗಂಟೆಗೆ. ನಮ್ಮ ರೂಮ್ ಬುಕ್ ಆಗಿದೆಯಾ ಹೋಟೆಲ್ ಅಂಬಾಸಡರ್ ಅಲ್ಲಿ? ಎಸ್ ಸರ್, ಆಗಿದೆ. ಅಚ್ಚಾ, ವಿ ವಿಲ್ ಗೋ ಟು ದ ಹೋಟೆಲ್ ಅಂಡ್ ಮೀಟ್ ಯು ಟುಮಾರೋ. ಓಕೆ, ಟೇಕ್ ಹಿಮ್ ಅವೇ. ಜಸ್ಟ್ ಅ ಮಿನಿಟ್. ರಾಣಾ, ಇಲ್ಲಿಗೆ ನಿನ್ ಕತೆ ಮುಗೀತು. ಕಥೆ ಈಗ ತಾನೇ ಶುರುವಾಗಿದೆ. ACP, ಮುಂದೆ ಏನಾಗುತ್ತೋ ಅಂತ ನೋಡ್ತಾ ಇರು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಟೇಕ್ ಹಿಮ್ ಅವೇ. ACP, ಐ ಆಮ್ ACP ವಿಷ್ಣು. ಐ ಆಮ್ ACP ಅಮಿತ್. ಹಿ ಇಸ್ ACP Hello. ವಿಜಯ್. Hello. ಏನ್ ವಿಷಯ? ನೀವು ರಾಣಾನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬರಬೇಕಾಗಿತ್ತು ಅಲ್ಲ? ಪೊಲೀಸರು ಏರ್ಪೋರ್ಟ್ಗೆ ಬಂದು ಕರ್ಕೊಂಡು ಹೋದ್ರಲ್ಲ? ಏನೋ ವಾಟ್ ನಾನ್ಸೆನ್ಸ್. ನಾವು ಯಾವ ಪೊಲೀಸ್ನು ಕಳಿಸೇ ಇಲ್ಲ. ಹಾಗಾದ್ರೆ ಏರ್ಪೋರ್ಟಿಗೆ ಬಂದ್ ಪೊಲೀಸ್? ರಾಣ, ಬಾಂಬೆ ಪೊಲೀಸ್ನವ್ರು ನಿನಗೆ ಚೆನ್ನಾಗಿ ಒದಿಲಿ, ಆಗ್ಲೇ ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಬೇಕು ಅಂತಲೇ ರಾಕ ನಿನ್ನ ಒಂದಿನ ಲೇಟ್ ಆಗಿ ಇಲ್ಲಿ ಕರ್ಸ್ಕೊಂಡ. ಇನ್ನು ಮುಂದೆ ರಾಣಾ ದ್ವೇಷ ಕಟ್ಕೊಂಡವ್ರ ಗತಿ ಏನಾಗುತ್ತೆ ಅಂತ ನಿನಗೆ ತಿಳಿಯುತ್ತೆ ರಾಕ. ಚೆಕ್ ಆಲ್ ದ ಟೋಲ್ ಗೇಟ್ಸ್, ಚೆಕ್ ಆಲ್ ದ ಪೊಲೀಸ್ ವ್ಯಾನ್. ಎಸ್, ಡೂ ಇಟ್ ಇಮಿಡಿಯೇಟ್ಲಿ. ಸರ್, ಏರ್ಪೋರ್ಟ್. ಇನ್ಸ್ಪೆಕ್ಟರ್, ಡಿಲೇ ಆಲ್ ದ ಫ್ಲೈಟ್ಸ್ ಅಂಡ್ ಚೆಕ್ ಆಲ್ ದ ಪ್ಯಾಸೆಂಜರ್ಸ್. ಎಸ್ ಎಸ್, ಡೂ ಇಟ್ ಫಾಸ್ಟ್. ಸರ್, ರೈಲ್ವೇಸ್. ಹಲೋ, ಎಲ್ಲ ಟ್ರೈನ್ಸ್ ಸ್ಟಾಪ್ ಮಾಡಿ. ಹಾ, ಎಲ್ಲ ಪ್ಯಾಸೆಂಜರ್ ಸರ್ಚ್ ಮಾಡಿ. ಬೇಗ ಬೇಗ ಮಾಡಿ. ಸರ್, RTO. ACP ವಿಷ್ಣು ಹಿಯರ್. ಬ್ಲಾಕ್ ಆಲ್ ದ ರೋಡ್ಸ್. ಎಸ್, ಬ್ಲಾಕ್ ಆಲ್ ದ ರೋಡ್ಸ್. ರಾಣಾ ಈ ಊರ್ ಬಿಟ್ಟು ಹೋಗ್ದಿರಾಗ ನೋಡ್ಕೋಬೇಕು. ಎಸ್, ಐ ವಾಂಟ್ ರಾಣಾ ಅಟ್ ಎನಿ ಕಾಸ್ಟ್. ಡೂ ಇಟ್ ಫಾಸ್ಟ್. ಟಾರ್ಗೆಟ್. ನಿಮ್ಮ ಮುಟ್ಟಾಳ್ತನದಿಂದ ರಾಣಾನ ನಕಲಿ ಪೊಲೀಸ್ ಒಪ್ಪಿಸಿ ಈಗ ಜವಾಬ್ದಾರಿ ಇರೋ ಪೊಲೀಸ್ ಅಂತ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಾ? ಶೇಮ್ ಆನ್ ಯು. ರಾಣಾ ಹಿಡಿದ ಮೇಲೆ ತಾನೇ ನಿಜವಾಗ್ಲೂ ಗೊತ್ತಾಗೋದು ಜವಾಬ್ದಾರಿ ಇರೋ ಪೊಲೀಸ್ ಯಾರು ಅಂತ. ನಿಮ್ ಕೆಪಾಸಿಟಿ ಈಗ ತೋರಿಸಿ.